ಹಲೋ, ಹ್ಮ್ ಗುರು ಪೂರ್ಣಿಮಾ ದಿನದ ಶುಭಾಶಯಗಳು. ಏಯ್. ಅವನ ಹತ್ರ ಸರ್ ಎಲ್ರು ರಾತ್ರಿ ಫೋನ್ ಮಾಡಿ ಗುರು ಪೂರ್ಣಿಮಾನ ದಿಡಲೈ ನಮಗೆ ವಿಶ್ ಮಾಡ್ಬೇಕು ಹೋಗಲ್ಲಿ. ಹತ್ರ ಸರ್. ಯಾಕೋ ಗೊತ್ತಿಲ್ಲ, ಅಯ್ಯೋ. ಯಾರು ಗುರು ಅಂತ ಏಯ್, ನೀನ್ ನಿಮ್ಮನ್ನ ಮಾತ್ರ ಮನುಷ್ಯನ ಸ್ವೀಕಾರ ಅಥವಾ ಮಾಡಿದ್ದೀನಿ. ಮನುಷ್ಯನ ರಾಕ್ಷಸನ ಅರ್ಧ ರಾತ್ರಿ ಫೋನ್ ಮಾಡಿ ಗುರು ಪೂರ್ಣಿಮಾ ಶುಭಾಶಯ ಹೇಳ್ತೀಯ? ಕಪ್ಪಲ ಕೊಡಿತೀನಿ ಇವಾಗ ಸ್ಟಾರ್ಟ್ ಆಗಿದೆ ತಾಯಿ. ಸರ್. ನೀವು ಯಾವಾಗೂ ಮಾಡ್ಬೋದಲ್ಲ ನಿಮ್ಗೆ? ನೀವು ಹೋಗಲ್ಲಿ. ಅಹೋರಾತ್ರ ಅಂದ್ರೆ ರಾತ್ರಿ ಆಗ್ಲೂ ಎಲ್ಲ ನೀನ್ ಯಾವನು ಡಿಸೈಡ್ ಮಾಡಕ್ಕೆ? ಹೆಸರು ಇಟ್ಕೊಂಡ್ಬಿಟ್ಟಿಲ್ಲ ಹೇಳಲ್ಲಿ. ತಾವು. ನಮ್ಮ ಗುರುಗಳು ತಾವು. ಒಂದು ತಮ್ಗೆ ರಿಕ್ವೆಸ್ಟ್ ಮಾಡ್ಬೇಕು ಅವ್ರ ಹತ್ರ ಸರ್. ನಾನು ಒಂದೊಂದು ಪ್ರತಿಜ್ಞೆ ಮಾಡ್ಬೇಕು ತಾವು. ಏನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಈ ವಿಡಿಯೋಸ್ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡ್ಬಿಡ್ದು. ಎಲ್ಲಾ ವಿಡಿಯೋಸ್ ಎಲ್ಲರೂ ಬಹಳ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಮತ್ತೆ ಪ್ರತಿಯೊಂದು ಸಿಟಿಯಲ್ಲೂ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ನಿಮ್ ವಿಡಿಯೋಸ್ ಅನ್ನು ಡಿಲೀಟ್ ಮಾಡಿದ್ರೆ ದೊಡ್ಡ ಲಾಸ್ ಆಗುತ್ತೆ ಜನರನ್ನ. ಮೆಸೇಜ್ ಚೆನ್ನಾಗಿ ಯಾರು ನೋಡ್ತಾ ಇಲ್ಲ, ಸುಮ್ನೆ ಒಂದು ಡಸ್ಟ್ಬಿನ್ ಅಲ್ಲಿ ಹಾಕ್ದಂಗ ಆಗ್ತಾ ಇದೀನಿ. ಯಾಕಂದ್ರೆ ಅದು ಯಾರಿಗೋ ಒಬ್ಬರಿಗೆ ತಲುಪಿದ್ರೆ ಸಾಕು ಅಂತ. ಯಾರು ನೋಡ್ತಾ ಇಲ್ಲ, ಸುಮ್ನೆ ಸುಳ್ಳು ಹೇಳ್ಬಿಡೋದು. ನಾನು ಬದಲಾವಣೆ ಆಗಿದ್ದೀನಲ್ಲ ಅವರ ಹತ್ರ ಸರ್. ನಾನು ಬದಲಾವಣೆ ಆಗಿ ಮತ್ತೊಬ್ಬರು ಬೇರೆ ಮಾತಾಡಕ್ಕೆ ಮುಂದೆ ನಾನೇ ಪ್ರೆಸೆಂಟ್ ಆಗಿ ಹೇಳ್ತಾ ಇದ್ದೀನಲ್ಲ. ಎಷ್ಟು ರೀ ನಿಮ್ ಪೇಷನ್ಸ್? ನೈಟ್ 11 ಗಂಟೆ ಫೋನ್ ಹಾಕ್ಬಿಟ್ಟಿರಲ್ಲ. ಗ್ರೇಟ್ ಸರ್. ನಾನು ಆಕ್ಚುಲಿ ಒಂದೇ ಟೈಮ್ ಮಾಡಿರೋದು ನಿಮ್ಗೆ ಫೋನ್. ಇವಾಗ ಡಿಸ್ಟರ್ಬ್ ಮಾಡಬಾರ್ದು ಅನ್ಕೊಂಡ್ಬಿಟ್ಟು ಇವತ್ತು ಗುರು ಪೂರ್ಣಿಮೆ ಇದೆ, ಎನಿ ಕಂಡೀಷನ್ ನಮ್ ಗುರುಗಳ ವಿಶ್ ಮಾಡ್ಬೇಕು ಅನ್ಕೊಂಡೆ ಫೋನ್ ಮಾಡಿದ್ದು ನಾನು. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೆಲ್ಲ ನಮ್ಗೆ ಜ್ಞಾನ ಕೊಟ್ಟಿದ್ದಕ್ಕೆ. ನಂದೇನು ಕ್ವಶನ್ ಇಲ್ಲ ಸರ್, ನಂದು ಏನು ಕ್ವಶನ್ ಇಲ್ಲ. ಭಗವಂತ ಎಲ್ಲಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಆ ವಿಡಿಯೋಸ್ ಅಲ್ಲಿ. ಅಲ್ಲೋ, ಎಷ್ಟು ಬೈದ್ರು ಪ್ರೀತಿ ಮಾಡ್ತಿರಲ್ರೋ ನೀವು, ಮನುಷ್ಯರ ಅಥವಾ ಏನಲ್ಲಿ? ನೀವು ಗುರುಗಳು ಒಂದು ಮೂರ್ತಿನ ಶಿಲೆ ಮಾಡ್ಬೇಕಾದ್ರೆ ಹೊಡಿತಿರ್ತಾರೆ, ಟಕ್ 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 ಅಂತ ಎಲ್ಲ ಕಡೆ ಮುಖಕ್ಕೆಲ್ಲ ಹೊಡಿತಿರ್ತಾರೆ. ಆಮೇಲೆ ಆ ಕಲ್ಲನ್ನು ಶಿಲೆ ಆಗುತ್ತೆ. ನೀವು ಬೈತಾ ಇರೋದೆಲ್ಲ ನಮ್ಗೆ ಶಿಲೆ ತರ ಒಂದು ಮೂರ್ತಿಯಾಗಿ ಪರಿವರ್ತನೆ ಆದ್ಮೇಲೆ ಅದಕ್ಕೆ ಒಂದು ಪೂಜಾ ಪಾಠ ನೈವೇದ್ಯ ಹೂವೆಲ್ಲ ಎದ್ಬಿಡುತ್ತೆ. ಹಾಗೆ ಬದುಕೋ. ಒಂದೇ ಒಂದು ರಿಕ್ವೆಸ್ಟ್ ಸರ್. ಯಾವುದೇ ಕಾರಣಕ್ಕೂ ಏನೇ ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ಅವೆಲ್ಲ ವಿಡಿಯೋಸ್ ಡಿಲೀಟ್ ಮಾಡಬಾರ್ದು. ಅದೊಂದೇ ರಿಕ್ವೆಸ್ಟ್ ಸರ್ ನಮ್ಮ ಕಡೆ. ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಾ. ಅಷ್ಟು ಜನ ಕಾಲ್ ಮಾಡಿದ್ರು ಕೂಡ ಅದ ಹೆಸರು ಎಷ್ಟು ಚೆನ್ನಾಗಿದೆ. ಒಂದು ಚಿಕ್ಕ ಕಟ್ಟ ಕಡೆ ವ್ಯಕ್ತಿ ಕೂಡ ಕಾಲ್ ಮಾಡಿ ಮಾತಾಡಿದ್ರು ಕೂಡ ಅದೇ ಪ್ರೀತಿಯಿಂದ ಅದೇ ಅದು ಬೈಯರಲ್ಲೇ ಪ್ರೀತಿ ಇದೆ ನಮ್ಗೆ. ಒಂಥರ ಕಾಣ್ತೀವಿ, ಪ್ರೀತಿ ಕಾಣ್ತೀವಿ. ಅದು ಯಾರು ನಿಮ್ಮನ್ನ ಹಚ್ಕೊಂಡ್ ಬಿಟ್ಟಿರ್ತಾರೆ ಒಂಥರ ನೀವು ದೂರ ಇಲ್ಲ ಅಂತ ಅನ್ಕೊಂಡೇನೆ ಇಲ್ಲ. ಟೋಟಲಿ ನಮ್ ಜೊತೆನೇ ಇದ್ದೀರಾ ನೀವು. ಅಂದ್ರೆ ನಿಮ್ ವಿಡಿಯೋಸು ನಿಮ್ದು ಎಲ್ಲಾನು ಊರಗ ರಕ್ಷಕ ಪ್ರತಿಯೊಂದು ಏನಿದೆಯಲ್ಲ ಅವೆಲ್ಲ ನೀವು ಬಿಲೀವ್ ಮಾಡ್ತಿರ್ಬಿಡ್ತಾರೆ. ನಮ್ಗೆ ಎಲ್ಲೆಲ್ಲಿ ಕಾಣ್ತೇವೆ ಅಲ್ಲಿ ಬೋರ್ಡಿಗೆ ಅಥವಾ ಇದು ಹಾಕಿರ್ತಾರೆ, ಮಳೆ ಹೊಡೆದಿರ್ತಾರೆ ಗಿಡಕ್ಕನ, ಅದ್ ಕಿತ್ತಾ ಇರ್ತೀನಿ ನಾನು. ನಿಮ್ ನೋಡೇ ಕಲ್ತಿರೋದು ನಾನು. ಪ್ರಕೃತಿನ ನಾನು ಪ್ರೀತಿ ಮಾಡೋದು ಕಲ್ತಿರೋದೆ ನಿಮ್ ವಿಡಿಯೋನಿಂದ. ಥ್ಯಾಂಕ್ ಯು ವೆರಿ ಮಚ್. ನೀವು ಕೊಟ್ಟಿರೋ ಕೊಡುಗೆಗೆ ಸಲ್ಯೂಟ್ ಸರ್. ನೀವೇನೋ ಬಂಡೆನ ಕರಗಿಸ್ತೀರಿ. ಕರಗಿಸಲ್ಲ ಸರ್. ಇರೋ ಸತ್ಯನ ಎದುರುಗಡೆ ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಟ್ರೂ ಈಸ್ ಆಲ್ವೇಸ್ ಒನ್ ಅಂತಾರ ಸರ್. ಹಂಗೆ ಒಂದೇ ಇರುತ್ತೆ ಸರ್ ಸತ್ಯ. ಆ ವ್ಯಕ್ತಿ ಹೊರಟಾಗಿದ್ದಾನೆ ಅಂದ್ರೆ ಸಮಾಜದಲ್ಲಿ ಏನು ನಡ್ತಾ ಇರೋದು ಗೊತ್ತಾಗಿ ಆ ತರ ಕ್ರಿಯೇಟ್ ಆಗಿರ್ತಾರೆ. ತಾಯಿ ಅಂತ ಹೇಳಿದ್ನಲ್ಲ, ತಪ್ಪಲ್ಲೇನೋ? ಇಲ್ಲ ಸರ್. ನನಗೆ ಅನ್ಸುತ್ತೆ ಸರ್, ಇವೆಲ್ಲ ಟೆಕ್ನಾಲಜಿಯಲ್ಲಿ ವಿಡಿಯೋ ಡಿಲೀಟ್ ಆದ್ರೆ ಏನಾದ್ರೂ ಕೆತ್ತನೆ ಮಾಡ್ಬೋದಲ್ಲ ಸರ್? ಈ ಮೆಸೇಜ್ ಜನರನ್ನು ತಲುಪಿಸ್ಬೇಕಲ್ಲ ನಾವು. ಇನ್ನೂ ಮುಂದೆ ಪರಿಸರನ ಸಂರಕ್ಷಣೆ ಮಾಡೋದು,
ಇನ್ನು ಬೇರೆ ಬೇರೆ ಥಾಟ್ಸ್ ಇದೆ ಸರ್ ನಿಮ್ ಕಡೆ. ಎಲ್ಲಾ ಥಾಟ್ಸ್, ಗರ್ಭರಕ್ಷಕ ಟೀಮ್ ಇದೆಯಲ್ಲ, ಅವೆಲ್ಲ ಜನರನ್ನ ಮುಂದಿನ ಜನರೇಷನ್ ಕೊಟ್ಟು ಹೋಗ್ಬೇಕಾದ್ರೆ ಒಂಥರ ಕೆತ್ತನೆ ಮಾಡ್ಬೇಕು ಸರ್. ಅಶೋಕ ಆ ಥರ ಕೆತ್ತನೆ ಮಾಡಿದ್ರು ಸರ್ ಎಲ್ಲ ಕಡೆ ಅಂತ ನನಗೆ. ನೀವು ಅನ್ಕೊಂಡಿರ್ಬೋದು ಇವನು ಏನೋ ಈ ತರ ಮಾತಾಡ್ತಾ ಇದ್ದಾನ ಅಂತ, ಬಟ್ ನನಗೆ ಅನಿಸ್ತಾ ಇದೆ ಎಲ್ಲೋ ಏನೋ ಇದನ್ನ ಎಲ್ಲನ್ನು ಒಂಚೂರು ಇಟ್ಟೋಗ್ಬೇಕಿದು, ಗಟ್ಟಿಯಾಗಿ ಬೇರು ಉಳ್ಬೇಕಿದು. ಸರ್ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನು. ಇಲ್ಲ ಸರ್, ಚೆನ್ನಾಗಿ ಮಾತಾಡ್ತಾ ಇಲ್ಲ ಸರ್. ನಾನು ಇದು ಏನು ಇದೆ ಇದ್ರೊಳಗೆ ಏನಾದ್ರು ಒಂಚೂರು ಏನಾದ್ರು ಇದ್ರೆ ಅದು ನಿಮ್ದು ಕೊಡುಗೆ. ನಿಮ್ ವಿಡಿಯೋಸು ನೀನ್ ಮಾತಾಡ್ತಾ ಇರೋದು ಹೆಂಗ್ ಗೊತ್ತೇನೋ? ಹಾ ಸರ್. ನಿನ್ನ ಪ್ರತಿಬಿಂಬವನ್ನ ಈ ಕಲ್ಲು ಕನ್ನಡಿಯಲ್ಲಿ ನೋಡ್ಕೊಂಡು ನಿನ್ನ ನೀನೇ ಹೊಗಳ್ಕೋತಾ ಇದೀಯಾ? ಇಲ್ಲ ಸರ್. ನನ್ನ ಕಾಠಿಣ್ಯವನ್ನ ನಿನ್ನ ಕನ್ನಡಿಯಲ್ಲಿ ನೋಡ್ಕೊಂಡು ನನ್ನನ್ನು ನಾನೇ ತೆಗೆಳ್ಕೋತಾ ಇದೀನಿ. ಇಲ್ಲ ಸರ್. ನನ್ನ ಗುಣ ಸರ್ ನಾನ್ ತೋರಿಸ್ತಾ ಇದೀನಿ, ನಿನ್ ಗುಣ ನೀನ್ ತೋರಿಸ್ತಾ ಇದೀಯ. ನಿನಗೆ ಮುಳ್ಳುಗಳಿಂದ ಚುಚ್ತಾ ಇದ್ರು ನೀನ್ ಹೂವುಗಳಿಂದ ಎರಚ್ತಾ ಇದೀಯ ಅಂದ್ರೆ ನೀನೆಂತ ಮಹಾಪುರುಷ ಕಣಲ್ಲಿ ನೀನು. ಇಲ್ಲ ಸರ್, ಈಗ ಒಂದು ಪರಿಸರದಲ್ಲಿ ಒಂದು ಹೂ ಅರಳಬೇಕಾದ್ರೆ ಮಳೆ ಬೇಕು, ಅದಕ್ಕೆ ನೀರು ಬೇಕು, ಬಿಸಿಲು ಬೇಕು. ಅದರಲ್ಲಿ ಈಗ ಮೋಡ ಮತ್ತೆ ಇದು ಗುಡುಲು ಸಿಡಲು ಬರುತ್ತೆ, ಅವು ನೆಗೆಟಿವ್ ಥಾಟ್ಸ್ ಆಗುತ್ತೆ. ನಾವು ಯೂಸ್ ಮಾಡ್ಬೇಕಾಗಿರೋದು ಯಾವ್ದಂದ್ರೆ ಮಳೆ ನೀರು, ಅದರಿಂದ ಯೂಸ್ ಮಾಡ್ಕೊಂಡು ನಾವು ಹೂವನ್ನು ಬಿಡ್ಬೇಕು. ಆ ತರ ಎಲ್ಲರಲ್ಲೂ ನೆಗೆಟಿವ್ ಇರುತ್ತೆ ಸರ್, ಪಾಸಿಟಿವ್ ಮಾತ್ರ ನಾವು ಇದು ಮಾಡ್ಕೊಂಡು ಪ್ರಪಂಚವನ್ನು ಸುಂದರ ಮಾಡೋದು ನಮ್ಮ ಜವಾಬ್ದಾರಿ ಅಲ್ವಾ ಸರ್? ನಾನು ಧಾರವಾಡಲ್ಲಿ ಸುಮಾರು ಸರ್ ಒಂದು 250 ಗಿಡಗಳನ್ನ ಎಲ್ಲ ಕಡೆ ಮಳೆ ಹೊಡೆದು ಸ್ಟಿಕ್ ಮಾಡಿರ್ತಾರೆ ಸರ್. ಅಲ್ಲಿ ಇಲ್ಲಿ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೋಚಿಂಗ್ ಸೆಂಟರ್ಸ್ ಎಲ್ಲ ಅಲ್ಲಿ ಇಲ್ಲಿ ಮಾಡಿರ್ತಾರೆ ಸರ್. ಮ್ಯಾಕ್ಸಿಮಮ್ ಸರ್ ಕಂಡಿರೋದು ಅವ್ರು ಓನರ್ ಜೊತೆ ಜಗಳ ಆಡಿದ್ದೀನಿ, ಎಲ್ಲಾನು ಮಾಡಿದ್ದೀನಿ ಸರ್. ಪೀಸ್ ಹಾಕಿದ್ದೀನಿ. ಯಾವ ಊರು ನಿಂದು? ನಮ್ದು ಗುಲ್ಬರ್ಗ ಸರ್. ಕಲಬುರ್ಗಿ? ಹಾ ಸರ್. ಕಲ್ಲುಬುರ್ಗಿ. ಕಲ್ಲು ಮತ್ತು ಮುಳ್ಳು ಎರಡೂ ಇದೆ ಸರ್ ಅಲ್ಲಿ. ಗುಲ್ಬರ್ಗ ಕೋಟೆ ನೋಡಿದ್ಯೇನಾ? ಎಸ್ ಸರ್. ಗಂಗು ಬಹುಮನ್ ಆಳಿದೆ ಸರ್ ಅದು. ಗಂಗು ಬಹುಮನಿ ಸುಲ್ತಾನರು. ಅದೇನೋ ಗಂಗು ಬಹುಮನಿ ಅಂತ ಬಂತ ಹೆಸರು? ಗೊತ್ತಿಲ್ಲ ಸರ್ ನಮ್ಗೆ, ಅದು ಓದಿದ್ದೀನಿ ಸರ್ ಕತೆ. ನಿಮ್ಮ ಕೋಟೆಗೆ ಹೋಗ್ಬೇಕಾದ್ರೆ ಸಂಜೆ ಹೊತ್ತು, ಹಾ ಸರ್, ಕೋಟೆಗೆ ಹೋಗೋ ದಾರಿಲಿ ಸಂಜೆ ಹೊತ್ತು ಆ ಸರ್ಕಲ್ ಅಲ್ಲಿ ನೀವು ನಿಂತ್ಕೋ. ಹಾ ಸರ್. ಲಕ್ಷಾಂತರ ಹಕ್ಕಿಗಳು ಆಕಾಶದಲ್ಲಿ ವಿಚಿತ್ರವಾಗಿ ಹಾರಾಡ್ತಾ ಇರುತ್ತೆ, ನೋಡಿದ್ಯೇನೋ? ಗುಂಪಾಗಿ ಹಾರಾಡ್ತಾ ಇರುತ್ತೆ. ಎಸ್ ಎಸ್ ಸರ್. ಹೊರಗಡೆ ಕಿಲಾ ಅಂತಾರೆ ಸರ್, ನಮ್ ಕಡೆ ಎಲ್ಲ ವರ್ಡ್ ಯೂಸ್ ಮಾಡ್ತಾರೆ ಸರ್, ಕಿಲಾ ಅಂತ. ಏನೋ ಅದು ಹೊರಗಡೆ ಅದು ಅದಕ್ಕೇನೋ ಅದು ಬಣ್ಣ ವಿಶೇಷವಾದ ರೂಪಗಳಲ್ಲಿ ಹಾರಾಡ್ತಾ ಇರುತ್ತೆ, ಏರೋಪ್ಲೇನ್ ತರ ಹಾರತ್ತೆ, ಏನೇನೋ ರೂಪಗಳು ಮಾಡ್ಕೊಂಡು ಹಾರತ್ತಲ್ಲ ಅನ್ನೋದು. ಹೌದು ಸರ್. ಎಸ್ ಸರ್. ಸೌಂದರ್ಯನ ಯಾರು ಅಬ್ಸರ್ವೇಷನ್ ಮಾಡಿ ಇಟ್ಕೋತಾರೆ ಸರ್, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸರ್. ಅದು ಅದ್ಭುತ ಸರ್, ಅದು ಫುಲ್ ಅದ್ಭುತ. ಎಂಟ್ರೆನ್ಸ್ ಅಲ್ಲೇ ಇರ್ತದೆ ಸರ್ ಪಕ್ಷಿಗಳು ಫುಲ್ಲು. ಒಂದೇ ಕಡೆ ಎಲ್ಲ ಹಿಂಗ್ ಹೋಗ್ತೀವಿ ಹಿಂಗ ಹಾರ್ತಾ ಇರ್ತದೆ ಸರ್. ಫುಲ್ ಒಂದೇ ಕಡೆ ಒಂದು 500, 300, 400 ಪಕ್ಷಿ ಇದೆ ಸರ್ ಅಲ್ಲಿ, ನೋಡ್ತಾ ಇದ್ದೇನೆ ಸರ್ ನಾನು. ಬಟ್ ಯಾಕೆ ಹಾರ್ತಾ ಇದೆ ನಡೆದಿದೆ ಅಲ್ಲೇ ನಾವು ರಾಜರ ಕಾಲದಲ್ಲಿ. ಎಸ್ ಸರ್. ಎಸ್ ಸರ್. ಹಸನ್ ಗಂಗು ಬಹುಮನಿ ಅಂತ ಹೇಳಿ ಸರ್ ಅವರು. ನಿಮ್ಮೂರ ಹತ್ರ ಚಂದ್ರಲಾ ಪರಮೇಶ್ವರಿ ಅಂತ ಒಂದು ದೇವಸ್ಥಾನ ಇದೆ, ಗೊತ್ತಾ? ಗೊತ್ತಿಲ್ಲ ಸರ್. ಎಲ್ಲಿ ಬರುತ್ತೆ ಸರ್ ಅದು? ಇಲ್ಲೇ ಗುಲ್ಬರ್ಗದ ಹತ್ರ ಬರುತ್ತೆ ಬಿಡು. ಚಂದ್ರಲಾ ಪರಮೇಶ್ವರಿ. ಚಂದ್ರಲಾ. ಹಾ ಹಾ.
ತುಂಬಾ ಸಂತೋಷ ಆಯ್ತು. ಹಾ ಸರ್. ದೇವರಂತ ಮನುಷ್ಯ ನೀನು, ಒಳ್ಳೇದಾಗ್ಲಿ ನಿನ್ಗೆ. ಓಕೆ, ಏನು ಬೇಡ ಸರ್. ನೀವು ನಮಗ್ ಒಳ್ಳೇದ್ ಮಾಡಿದ್ರು ಕೂಡ ನಿಮ್ಮ ನಿಮ್ಮ ನಿಮ್ ನಿಮ್ ಜೊತೆ ನಾವು ನಿಮ್ ಸೇವೆ ಮಾಡ್ಬೇಕನ್ನೋ ಆಸೆ ಇದೆ. ಭಗವಂತ ಏನಾದ್ರು ನಿಮ್ಮ ಸೇವೆ ಮಾಡೋ ನಮಗ್ ಭಾಗ್ಯ ಸಿಕ್ತು ಅಂದ್ರೆ 100% ನಿಮ್ಮ ಅವರೆಲ್ಲ ನಮ್ಗೆ 12:52 ಆಗಿದೆ. ಈ ಟೈಮ್ ಏನೋ ಫೋನ್ ಮಾಡೋದು ನಿನ್ಗೆ? ಸರ್ ನಾನು ನಿಮ್ಗೆ ಮಾಡ್ಬೇಕು ಅನ್ಕೊಂಡು ಬಹಳ ದಿವಸ ಆಯ್ತು ಸರ್. ನಿಜ ಹೇಳ್ಬೇಕಂದ್ರೆ ಎಲ್ರು ಹೇಳ್ತಿರ್ತಾರೆ ಸರ್, ಕಮೆಂಟ್ಸ್ ನೋಡ್ತಿರ್ತೇನೆ, ಏನೇನೋ ಕಮೆಂಟ್ಸ್ ಮಾಡ್ತಿರ್ತಾರೆ. ಇದು ಎಲ್ಲ ನೀವು ಯಾರ್ಯಾರೋ ಏನೇನೋ ನೀವು ಅವ್ರನ್ನ ಮಾತ್ರ ಫೋನ್ ಪಿಕ್ ಮಾಡ್ತೀರಾ, ಇವ್ರನ್ನ ಫೋನ್ ಪಿಕ್ ಮಾಡ್ತೀರಾ, ಏನೋ ಹೇಳ್ತಾರೆ ಸರ್. ಬಟ್ ಐ ಡೋಂಟ್ ಲೈಕ್ ದಿಸ್ ವರ್ಡ್. ಅವು ನೆಗೆಟಿವ್ ವರ್ಡ್ಸ್ ನೋಡಿದೆ ಸರ್. ಬಟ್ ನನಗೆ ಇಷ್ಟ ಆಗಿರೋದು ಸರ್, ಅಷ್ಟೆಲ್ಲ ಏನೇನೋ ಇದು ಮಾಡಿದ್ರು ಕೂಡ ನೀವು ಎಲ್ರೂ ಒಂದೇ ತರ ಮಾತಾಡಿ, ಎಲ್ರೂ ಏನ್ ಕ್ವಶನ್ ಕೇಳ್ತಾರೆ ಅದನ್ನ ಬೈದೇ ಹೇಳಿ. ತಂದೆ ಯಾವಾಗಾದ್ರೂ ಬೈದಿರ್ತಾನೆ ಸರ್. ತಾಯಿ ಪ್ರೀತಿ ಮಾಡ್ತಿರ್ತಾಳೆ, ತಂದೆ ಬೈದು ಬುದ್ಧಿ ಹೇಳ್ತಿರ್ತಾನೆ ಸರ್. ಇದು ಹಿಂಗ್ ಕಣೋ, ಇದು ತಾಯಿ ಮಡಿಲು ತಂದೆ ಹೆಗಲು ಅಂತ ಹೇಳ್ತಿರ್ತಾರ ಸರ್. ಅದು ಹಾಗೆ ತಂದೆ ಬೈದು ಪ್ರಪಂಚವನ್ನು ಸುತ್ತಾಕ್ತಾನೆ ಸರ್. ಹಾಗೆ ನಮ್ಮನ್ನ ಎಲ್ಲರನ್ನು ಯಾರನ್ನು ವಿಡಿಯೋ ಕೇಳಿದಾರ ಪ್ರತಿಯೊಬ್ಬರು ಕೂಡ ಇಡೀ ಪ್ರಪಂಚವನ್ನು ಸುತ್ತಾಕಿ ಬಂದ್ಬಿಟ್ಟಿವಿ ಸರ್. ಇಡೀ ಬ್ರಹ್ಮಾಂಡವನ್ನೇ ಸುತ್ತಾಕಿ ಬಂದಿದ್ವಿ ಸರ್ ನಾವು. ಇವಾಗ ನಮ್ದು ಏನು ಕ್ವಶನ್ಸೇ ಉಳಿದಿಲ್ಲ ಸರ್ ನನ್ನ ಕಡೆ. ಹಾಗೆ ನೀವು ಓಕೆ. ಬಟ್ ಒಂದು ರಿಕ್ವೆಸ್ಟ್ ಸರ್, ನಿಮ್ಗೆ ಒಂದೇ ಒಂದು ಪ್ರತಿಜ್ಞೆ ಸರ್ ನಮ್ಮ ಕಡೆ. ಈಗಾದ್ರೂ ಮಾಡಿ ಎಲ್ಲ ವಿಡಿಯೋಸ್ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡ್ಬಿಡ್ತಾರೆ. ಅದೊಂದೇ ರಿಕ್ವೆಸ್ಟ್ ಸರ್. ಓಕೆ ತಂದೆ. ಸರ್ ನಾನು ನಿಮಗೆ ತಂದೆ ಅನ್ಬೇಕು ಸರ್. ದಯವಿಟ್ಟು ನೀವು ಯಾವಾಗಾದ್ರೂ ಬಂದ್ರೆ ನಿಮ್ಮ ಸೇವೆ ಮಾಡೋದು ನಮಗೆ ಅವಕಾಶ ಕೊಡಿ ಸರ್, ಪ್ಲೀಸ್. ಅದೊಂದು ರಿಕ್ವೆಸ್ಟ್ ಸರ್. ನಿಮ್ಮ ಅಂತ ಮಹಾಪುರುಷರನ್ನ ಒಂಚೂರು ನಾವು ಸೇವೆ ಮಾಡಿಬಿಟ್ರೆ ಈ ಜನ್ಮದಲ್ಲಿ ಮೋಕ್ಷ ಪಡೆಯೋಕೆ ನಾವು ಹತ್ರ ಇದ್ದೀವಿ ಅಂತ ಏನೋ ಬಲವಾದ ನಂಬಿಕೆ ಸರ್ ನನಗೆ. ದೊಡ್ಡ ಪದ ಇಡಲೇ ಇಲ್ಲ ಸರ್, ಇರೋ ಫ್ಯಾಕ್ಟ್ ಸರ್. ದೊಡ್ಡ ಪದ ಅಲ್ಲ ಸರ್, ಸತ್ಯನ ಇರೋದು ಇದ್ದರಂಗೆ ಹೇಳ್ಬೇಕು ಸರ್. ಅದು ಹೇಳಿದ್ರು ಸರ್, ತಾವು ಹೇಳಿದ್ರಲ್ಲ, ತಮ್ದೆಲ್ಲವನ್ನು ನಾನು ಆಲ್ರೆಡಿ ಮೂರ್ಖನ ಮಾತು ತಗೊಂಡಿದ್ದೀನಿ ಸರ್. ಇಲ್ಲೇ ಹುಬ್ಳಿಯಲ್ಲಿ ಸರ್, ಧಾರವಾಡಲ್ಲಿ ಸರ್ ನಾನು. ಮತ್ತೆ ನನಗೆ ಗ್ರೇಟ್ ಸರ್. ಓದಿದ್ದೀನಿ ಸರ್ ಆ ಬುಕ್. ಓಕೆ ಬಂಗಾರ. ತಾವು ಯಾವಾಗ ಬರ್ತೀವಿ ಸರ್ ಈ ಕಡೆ ಗುಲ್ಬರ್ಗ ಅಥವಾ? ಅಲ್ಲೇ ತಿನ್ಬೇಡ, ಇಡ ಮುದುಕ ಆಗಿದ್ದೀನಿ ಮತ್ತೆ ನೆಲ್ಲು ಬರಕಾಗ. ಅದೇ ನೀವು ಅವ್ರನ್ನ ನಾವು ಎತ್ಕೊಂಡ್ ತಿರ್ಗ್ಬೇಕು, ನಿನ್ನ ಎತ್ಕೊಂಡ್ ತಿರ್ಗ್ಬೇಕನ್ನ ಆಸೆ ಸರ್ ನಮ್ಗೆ. ಅದೊಂದು ಆಸೆ ಹಿಡಿಯಿರಿ ಸರ್ ಅಂತ. ಇವಾಗ ಎಲ್ಲಿದ್ಯಾ? ಈಗ ಧಾರವಾಡಲ್ಲಿ ಸರ್. ಆಯ್ತು, ನಾಳೆ ನೀನು ಹಾ ಸರ್. ಅಡಿಗೆ ಮಾಡ್ಕೊಂಡು ತಿನ್ಬಾರ್ದು, ಮನೆಯಲ್ಲೂ ತಿನ್ಬಾರ್ದು. ಹಾ ಸರ್. 5 ಮನೆ ಭಿಕ್ಷೆ ಬೇಡು. ಒಂದು ಮನೇಲಿ ಭಿಕ್ಷೆ ಸಿಕ್ಕಿದ್ರೆ ಒಂದೇ ಮನೇಲಿ ನೀನು ತಿಂದು ತೃಪ್ತಿಯಾಗು. ಒಂದು ಮನೇಲಿ ಕೊಡಲ್ಲ ಅಂದ್ರೆ ಇನ್ನೊಂದ್ ಮನೆಗೆ ಹೋಗು. ಅಲ್ಲೂ ಕೊಡಲ್ಲ ಅಂದ್ರೆ ಇನ್ನೊಂದ್ ಮನೆಗೆ ಹೋಗು. ಅಲ್ಲೂ ಕೊಡಲ್ಲ ಅಂದ್ರೆ ಇನ್ನೊಂದ್ ಮನೆಗೆ ಹೋಗು. 5ನೇ ಮನೇಲೂ ಕೊಡಲ್ಲ ಅಂದ್ರೆ ನೀನ್ ಮತ್ತೆ ಊಟ ಮಾಡ್ಬಿಡ. ಫುಲ್ ಡೇ ಊಟ ಮಾಡ್ಬೋದ ಸರ್? ಏನ್ ಮಾಡಕ್ಕಾಗತ್ತೆ, ನಿನ್ ಕೈಲಿ ಆಗಲ್ಲ, ಸಿದ್ಧಿ ಆಗತ್ತಾ? ಊಟ ಇಲ್ದೆ ಬದುಕೋಕಾಗಲ್ಲೇನೋ? ಬದುಕ್ಬೋದು ಸರ್. ಇರೋ ಎನರ್ಜಿಯನ್ನ ಒಳಗಡೆ ಇರೋ ಆಂತರಿಕ ಎನರ್ಜಿಯನ್ನು ಹೊರಗಡೆ ತರೋದು ನಂದು ಒಂದು ಇಂಟೆನ್ಷನ್ ಸರ್. ತಲೆನೋವು ಬರುತ್ತಲ್ಲ ಊಟ ಇಲ್ಲ ಅಂದ್ರೆ? ಇದು ಒಂದು ಸ್ವಲ್ಪ ದಿನ ಅನ್ಸುತ್ತೆ ಸರ್, ಆಮೇಲೆ ಸ್ವಲ್ಪ ಹಂಗೆ ಕಂಟಿನ್ಯೂಸ್. ಹಿಮಾಲಯದಲ್ಲೆಲ್ಲ ಒಲಿತೀನಿ ಕತ್ತೆ, ನಾಳೆ ಒಂದ್ ದಿವಸ ಮಾತ್ರ. ಓಕೆ ಸರ್, ಓಕೆ ಸರ್. ಇನ್ನೊಂದ್ ದಿವಸ ಮಾಡಿದ್ಯಾ ನಿನ್ಗೇನೋ ಗ್ರಹಚಾರ ಹೇಳ್ತಾನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಅನ್ಬಾರ್ದು ಅಂತೀರ ಗುರು. ಬಟ್ ಜ್ಞಾನ ಇರೋದನ್ನ ಗುರು ಅಂತ ಎಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ನನ್ನಂತ ಮುಟ್ಟಾಳ ಯಾರು ಅಲ್ಲ ಸರ್. ಓಕೆ.